ಹಲೋ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ನಾವಂತೂ ತುಂಬ ಚೆನ್ನಾಗಿದ್ದೀವಿ. ಇವತ್ತಿನ ವಿಡಿಯೋ ಕಂಟಿನ್ಯೂಷನ್ ಲಾಗ್ ಆಗಿರುತ್ತೆ. ಸೊ ನಿನ್ನೆ ದಿನ ನಾವು ನಮ್ಮ ಫ್ರೆಂಡ್ ಊರಿಗೆ ಹೋಗ್ಬಿಟ್ಟು ಅಲ್ಲಿ ಅವತ್ತು ಊಟ ಮಾಡಿ ನಾವು ಊರೆಲ್ಲ ಸುತ್ತಾಡ್ಕೊಂಡು ಎಳ್ನೀರು ಕುಡಿದಿದ್ದಾಗೆ ಅಲ್ಲಿಗೆ ಎಂಡ್ ಮಾಡಿದೆ ವಿಡಿಯೋನ. ಅಲ್ಲಿಂದ ಈಗ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಎಳ್ನೀರು ಕುಡಿದ್ಬಿಟ್ಟು ಹಾಗೆ ಮೇಲ್ಗಡೆ ಬಂದ್ವಿ. ಮನೆ ಒಳಗಡೆ ಬಂದು ಸ್ವಲ್ಪ ಹೊತ್ತು ಕುತ್ಕೊಳ್ಳೋ ಅಷ್ಟರಲ್ಲಿ ಮಂಜು ಅವ್ರ ರಿಲೇಷನ್ಸ್ ಎಲ್ಲರೂ ಬಂದ್ಬಿಟ್ರು. ಸೊ ವರ್ಷ ಇವರೆಲ್ಲರೂ ಸೇರ್ಕೊಂಡು ಇನ್ನೂ ಬೇರೆಯವರೆಲ್ಲ ಸ್ವಲ್ಪ ಮಿಸ್ ಆಗಿದ್ದಾರೆ. ಸೊ ಎಲ್ಲರೂ ಸೇರ್ಕೊಂಡು ಈ ರೀತಿ ಒಟ್ಟಿಗೆ ಆಚರಿಸ್ತಾರಂತೆ. ಯಾವ ರೀತಿ ಆಚರಿಸ್ತೀವಿ ಅಂತ ಇವತ್ತಿನ ವಿಡಿಯೋದಲ್ಲಿ ಶೇರ್ ಮಾಡ್ಕೊಂತೀನಿ. ವಿಡಿಯೋನ ಸ್ಕಿಪ್ ಮಾಡಿದೆ ನೋಡಿ, ತುಂಬ ಚೆನ್ನಾಗಿರುತ್ತೆ ವಿಡಿಯೋ. ಸೊ ನನಗಂತೂ ಈ ರೀತಿ ಒಂದು ಇದು ಸಿಗುತ್ತೆ ಅಂತ ನಾನು ಅಂದ್ಕೊಂಡೇ ಇರಲಿಲ್ಲ. ಯಾಕಂದರೆ ನಾನಿರೋದು ಒಬ್ಳೆ ಎಲ್ಲೂ ಹೋಗಂಗಿಲ್ಲ ಬರಂಗಿಲ್ಲ. ನಾನು ಒಬ್ಳೆ ಮಗಳೇ ಆಗಿರೋದ್ರಿಂದ ತವ್ರ ಮನೆನೂ ಅದೇ ಗಂಡನ ಮನೆನೂ ಅದೇ ಅಂತ ತುಂಬ ನೋವು ಪಡ್ತಾ ಇದ್ದೆ ಯಾವಾಗ್ಲೂ. ಈಗ ಒಂದು ಕಷ್ಟ ಸುಖ ಏನೇ ಆಗಿರ್ಬೋದು ಒಬ್ರ ಹತ್ರ ಶೇರ್ ಮಾಡ್ಕೊಳಕ್ಕೆ ಒಂದು ಅಕ್ಕನ ತಂಗಿನ ಈ ಥರ ಇರಬೇಕಾಗಿತ್ತು ಅಂತ ಅನ್ಸುತ್ತಲ್ವಾ. ಹಾಗೇನೆ ನನಗೆ ಯಾವ ಜನ್ಮದಲ್ಲಿ ಏನಾಗಿ ಹುಟ್ಟಿದ್ವೋ ಗೊತ್ತಿಲ್ಲ ಆಗಲಿ. ಸೊ ಈ ಜನ್ಮದಲ್ಲಂತೂ ಸ್ವಂತ ಅಕ್ಕ ತಂಗಿರಿಗಿಂತಲೂ ತುಂಬ ಚೆನ್ನಾಗಿದೆ ಬಾಂಡಿಂಗು ನಂದು ಮಂಜುದು. ಸೊ ಹಂಗಾಗಿ ನನಗೆ ಈ ಥರ ಸಿಗುತ್ತೆ ಅಂತ ನಾನು ಅಂದ್ಕೊಂಡೇ ಇರಲಿಲ್ಲ. ಒಂದು ಒಳ್ಳೆ ಫ್ರೆಂಡು, ಒಂದು ಅಂದರೆ ಪ್ಯೂರ್ ಫ್ರೆಂಡ್ ಅಂತಾರಲ್ಲ, ಸೊ ಆ ರೀತಿ ಸಿಕ್ಕಿದೆ. ಅಂದರೆ ನಾನು ಇಲ್ಲಿ ಬಂದು ಹೋಗ್ತೀನಿ ಅಂತಂದಲ್ಲ, ನಿಮಗೆ ಅರ್ಥ ಆಗುತ್ತೆ. ಈಗ ನಮಗೆ ಪರಿಚಯ ಆಗಿರೋರೆಲ್ಲ ನಮ್ಮವ್ರು ಆಗೋಕ್ಕೆ ಸಾಧ್ಯನೇ ಇಲ್ಲ. ಅದರಲ್ಲಿ ಸ್ವಲ್ಪ ಜನ ನಮ್ಮ ಹತ್ರ ಆಗ್ತಾರೆ ಮನಸ್ಸಿಗೆ. ಇನ್ನೂ ಒಂದು ಸ್ವಲ್ಪ ಜನ ನಮ್ಮ ಪರ್ಸ್ನಲ್ ಸಮೇತ ಶೇರ್ ಮಾಡ್ಕೊಳ್ಳೋ ಅಷ್ಟು, ನಮ್ಮ ಮನೆಯಲ್ಲಿ ಏನಾದರೂ ಶೇರ್ ಮಾಡ್ಕೊಳ್ಳೋ ಅಷ್ಟು ಹತ್ರ ಆಗ್ತಾರೆ ಅಂದರೆ ಅದರಲ್ಲಿ ನನಗೆ ಮಂಜು. ಸೊ ಒನ್ ಆ್ಯಂಡ್ ಓನ್ಲಿ ಅಂತಂದೇ ಹೇಳ್ಬೋದು. ನಾನು ಜಾಸ್ತಿ ನನಗೆ ಫ್ರೆಂಡ್ಶಿಪ್ ಸರ್ಕಲ್ ಆಗಿರ್ಬೋದು ಈ ಥರ ಇಲ್ಲ. ಸೊ ಆ ಥರ ಮಿಂಗಲ್ ಆಗೋಕ್ಕೂ ನನಗೆ ಇಷ್ಟ ಆಗಲ್ಲ. ಯಾಕಂದರೆ ಎಲ್ಲರ ಮೈಂಡ್ ಸೆಟ್ಟು ಒಂದೇ ಥರ ಇರಲ್ಲ. ಸೊ ಹಂಗಾಗಿ ನನ್ನ ಮೈಂಡ್ ಸೆಟ್ಗೆ ಹೊಂದ್ಕೊಳ್ಳೋ ಅಂಥವ್ರನ್ನೇ ನಾನು ಪರಿಚಯ ಮಾಡ್ಕೊಳ್ಳೋದಾಗಿರ್ಬೋದು, ಕಂಟಿನ್ಯೂ ಆಗೋದು ಆಗಿರ್ಬೋದು ಫ್ರೆಂಡ್ಶಿಪ್ಪಲ್ಲಿ. ಸೊ ಇದು ಹೇಳೋಕ್ಕೆ ಇಷ್ಟಪಡ್ತೀನಿ. ಈಗ ನ್ಯೂ ಇಯರ್ ಸೆಲೆಬ್ರೇಷನ್ಗೆ ಅಂತ ಹೇಳ್ಬಿಟ್ಟು ಸ್ವಲ್ಪ ಡ್ಯಾನ್ಸ್ ಪ್ರಾಕ್ಟೀಸ್ ಮಾಡ್ಕೊಳ್ಳೋಣ. ಸ್ಟೆಪ್ಗಳು ಯಾರಿಗೂ ಬರಲ್ಲ. ಸೊ ನಾನಂತೂ ನೀವು ನೋಡೇ ಇರಲ್ಲ ನಾನು ಡ್ಯಾನ್ಸ್ ಮಾಡಿರೋದು. ನನಗಂತೂ ಸ್ಟೆಪ್ಸ್ ಆಗಿರ್ಬೋದು ಡ್ಯಾನ್ಸ್ ಆಗಿರ್ಬೋದು ಬರಲ್ಲ. ಹಂಗಾಗಿ ಎಲ್ಲರೂ ಈ ಥರ ಪ್ರಾಕ್ಟೀಸ್ ಮಾಡೋಣ ಅಂತ ಹೇಳ್ಬಿಟ್ಟು ಈಗ ಪ್ರಾಕ್ಟೀಸ್ ಮಾಡ್ತಾ ಇದ್ದೀವಿ. ಕೆಳಗಡೆ ನ್ಯೂ ಇಯರ್ ಸೆಲೆಬ್ರೇಷನ್ ಮಾಡೋದು. ಹಾಗಾಗಿ ಸೊ ಬಂದಿರೋರೆಲ್ಲರೂ ನೋಡಿ ಈ ಥರ ಪ್ರಾಕ್ಟೀಸ್ ಅನ್ನೋದು ನಡೀತಾ ಇತ್ತು. ತುಂಬ ಚೆನ್ನಾಗಾಯಿತು. ನಮ್ಮ ಮನೆಯವರಂತೂ ಫಸ್ಟೇ ಹೇಳ್ಬಿಡ್ತಾರೆ, ನಮ್ಮ ಇವ್ರಿಗೆ ಬರಲ್ಲ, ಪದ್ಮಕ್ಕೆ ಬರಲ್ಲ ಡ್ಯಾನ್ಸ್ ಮಾಡೋದು ಅಂತ ಹೇಳ್ಬಿಟ್ಟು. ಸರಿ ಅಂತ ಹೇಳ್ಬಿಟ್ಟು ಸ್ಟೆಪ್ಸ್ ನನಗೆ ತೋರಿಸಿದ್ರೆ ಆರಾಮಾಗಿ ಮಾಡ್ತೀವಿ ನಾವು. ನೋಡಿ ಇವರೆಲ್ಲ ಮಂಜು ಅವ್ರ ರಿಲೇಷನ್ಸು. ಎಷ್ಟು ಚೆನ್ನಾಗಿ ಇವರು ಮಿಕ್ಸ್ ಆಗಿ ಮಿಂಗಲ್ ಆಗಿ ಈ ಥರ ಎಲ್ಲ, ಅಂದರೆ ಫ್ರೆಂಡ್, ಈ ಕಡೆ ಪಿಂಕ್ ಡ್ರೆಸ್ ಇದೆಯಲ್ಲ ಫ್ರೆಂಡ್, ಇನ್ನಿರೋರೆಲ್ಲ ಇವ್ರ ರಿಲೇಷನ್ನು. ಎಷ್ಟು ಚೆನ್ನಾಗಿ ಸಪೋರ್ಟಿವ್ ಆಗಿರ್ತಾರೆ ಅಂದರೆ ತುಂಬ ಖುಷಿ ಆಯ್ತು ಇವರ ಫ್ಯಾಮಿಲಿ ಎಲ್ಲ ನೋಡಿಬಿಟ್ಟು. ಈ ರೀತಿ ನನಗಿಲ್ವಲ್ಲ ಅಂತ ಅನ್ನಿಸ್ತು ಒಂದು ಸಾರಿ. ಯಾಕಂದರೆ ಈ ರೀತಿ ನಂತರ ಯೂಟ್ಯೂಬ್ ವೀಡಿಯೋಸ್ ಮಾಡೋರಿಗೆ ಫ್ಯಾಮಿಲಿ ಫುಲ್ ಈ ರೀತಿ ಸಪೋರ್ಟಿವ್ ಆಗಿದ್ದರೆ ತುಂಬ ಚೆನ್ನಾಗಿರುತ್ತೆ. ವೀಡಿಯೋಸ್ ಆಗಿರ್ಬೋದು ನಿಮಗೆ ನೋಡೋ ಅಂಥವ್ರಿಗೆ ತುಂಬ ಚೆನ್ನಾಗಿರುತ್ತೆ. ನಮ್ಮ ಮನೆಯಲ್ಲಂತೂ ಯಾರು ಬಾಯೇ ಬಿಡಲ್ಲ, ಮಾತಾಡಲ್ಲ, ಈ ರೀತಿ ಎಲ್ಲ ಎಂಜಾಯ್ನೂ ಮಾಡಲ್ಲ. ಅಂದರೆ ಎಲ್ರಿಗೂ ಒಂದೇ ರೀತಿ ಇರೋಕ್ಕೆ ಬರಲ್ಲ ಹೇಳ್ರಿ, ಅದನ್ನು ಒಪ್ಕೊತೀನಿ. ಆದ್ರೂ ಒಂದು ಸ್ವಲ್ಪ ಮಿಂಗಲ್ ಆಗಬೇಕು, ಆದರೆ ಆಗಲ್ಲ. ನಮ್ಮ ಮನೆಗಳಲ್ಲಂತೂ ಯಾರು ಬರೋದೇ ಇಲ್ಲ ವಿಡಿಯೋ ಮುಂದೆ. ಸೊ ಹಂಗಾಗಿ ನನಗೆ ತುಂಬ ಇಷ್ಟ ಆಯಿತು ಇವರ ಬಾಂಡಿಂಗ್ ಎಲ್ಲ ನೋಡಿಬಿಟ್ಟು. ನೋಡ್ತಾ ಇದ್ದೀರಲ್ಲ ಯಾವ ರೀತಿ ಇದೆ ನಮ್ಮ ಪ್ರಾಕ್ಟೀಸ್ ಅಂತಂದು ಹೇಳ್ಬಿಟ್ಟು. ಅಂದರೆ ಬರೀ ನಾವೇನೆ, ಗಂಡು ಮಕ್ಳು ಯಾರು ಬಂದಿಲ್ಲ. ಅಂದರೆ ಅವರೆಲ್ಲ ಕೆಳಗಡೆ ಕೆಲಸ ಎಲ್ಲ ಮಾಡ್ತಾವ್ರೆ. ಸೊ ನಾವು ಮಾತ್ರ ಒಂದು ಸ್ವಲ್ಪ ಸಿಂಪಲ್ ಸ್ಟೆಪ್ಸ್ ಎಲ್ಲ ಕಲಿಯೋಣ ಅಂತಂದು. ಸಾಂಗ್ಸ್ ಅಂದರೆ ಸಾಂಗ್ಸ್ ಹಾಕಿದ್ರೆ ಆಡಕ್ಕೆ ಬರಬೇಕಲ್ಲ, 2 ಸೌಂಡ್ ಬಾಕ್ಸ್ ಬೇರೆ ದೊಡ್ಡದಿಡ್ಸಿದ್ದಾರೆ ಮಂಜುನು ವೇದ ಅವರು. ಸೊ ಹಂಗಾಗಿ ಸ್ವಲ್ಪ ಸ್ಟೆಪ್ಸ್ ಅನ್ನೋದು ಕಲಿಯೋಣ ಅಂತಂದು ಹೇಳ್ಬಿಟ್ಟು ಆ ರೀತಿ ಎಲ್ಲ ನಾವು ಪ್ರಾಕ್ಟೀಸ್ ಮಾಡ್ತಾ ಇದ್ದಿದ್ದು. ನೀವು ಹೇಳಬೇಕು ಯಾವ ರೀತಿ ಪ್ರಾಕ್ಟೀಸ್ ಮಾಡಿದ್ವಿ ಅಂತ ವಿಡಿಯೋ ನೋಡಿಬಿಟ್ಟು. ನಮಗಂತೂ ನಿಜವಾಗ್ಲೂ ಡ್ಯಾನ್ಸ್ ಅನ್ನೋದು ಅಷ್ಟು ಕ್ಲಿಯರಾಗಿ ಬರಲ್ಲ. ಯಾವತ್ತೂ ನಾನು ರೀಲ್ಸು ಆ ರೀತಿ ಮಾಡಿದಳು ಅಲ್ಲ. ಸೊ ಅದು ನನಗೆ ಬರಲ್ಲ, ಅದಕ್ಕೋಸ್ಕರ ನಾನು ಮಾಡೋಕ್ಕೆ ಹೋಗಲ್ಲ. ಈಗ ಬರದೇ ಇರೋದು ಮಾಡೋಕ್ಕೂ ಅದು ಚೆನ್ನಾಗಿರಲ್ಲ. ಸೊ ಹಂಗಾಗಿ ನಂದೇನಿದ್ರು ಲೈಫ್ ಸ್ಟೈಲ್ ವೀಡಿಯೋಸ್ ಅಷ್ಟೇ. ಆದರೂ ನಮ್ಮ ಫ್ರೆಂಡ್ಸ್ ಎಲ್ಲ ಇಲ್ಲ, ಈ ಥರ ಎಂಜಾಯ್ ಮಾಡಬೇಕು, ಈ ಥರನೂ ಇರಬೇಕು ಅಂತಂದು ಹೇಳ್ಬಿಟ್ಟು ಅವರು ಫೋರ್ಸ್ ಮಾಡೋ ಇದರಲ್ಲಿ ಸರಿ ಆಯಿತು ಅಂತ ಹೇಳ್ಬಿಟ್ಟು ನಾನು ಹೋಗಿದ್ದಾಗಲಿ ಫಸ್ಟ್ ಟೈಮ್ ಅಂದ್ಕೊಳ್ಳಿ ಈ ರೀತಿ ನಾನು ಟಿ ವಿಲೆಲ್ಲ ನೋಡ್ಬಿಟ್ಟು ಸ್ಟೆಪ್ಸ್ ಎಲ್ಲ ಹಾಕಿ ಡ್ಯಾನ್ಸ್ ಎಲ್ಲ ಪ್ರಾಕ್ಟೀಸ್ ಮಾಡಿದ್ದು ಅವ್ರ ಜೊತೆಗೆ. ಅಲ್ಲಿಂದ ನಾವಿನ್ನು ರೆಡಿ ಆಗಿಬಿಟ್ಟು ಬೇರೆ ಡ್ರೆಸ್ಸಸ್ ಹಾಕ್ಕೊಂಡು, ಸೊ ಎಲ್ಲರೂ ಅಷ್ಟೇ ಹೊಸ ಡ್ರೆಸ್ಸಸ್ ತೊಗೊಂಡಿದ್ವಿ ನ್ಯೂ ಇಯರ್ಗೆ ಅಂತಂದು.
ಹಾಕ್ಕೊಂಡು ಈಗ ರೆಡಿಯಾಗಿ ನೆಕ್ಸ್ಟ್ ನಾವು ಕೆಳಗಡೆ ಬಂದ್ವಿ. ಬರೋ ಅಷ್ಟರಲ್ಲಿ ಆಗಲೇ ಮಂಜು ಅವ್ರ ಹಸ್ಬೆಂಡು ಮತ್ತು ಹುಡುಗರು ಎಲ್ಲರೂ ಅಡುಗೆ ಅನ್ನೋದು ಶುರು ಮಾಡ್ಕೊಂಡಿದ್ರು. ಇವತ್ತು ಬಂದ್ಬಿಟ್ಟು ನೈಟ್ ಡಿನ್ನರ್ ಪಾರ್ಟಿ, ಅಂದರೆ 2026 ನ್ಯೂ ಇಯರ್ ಸ್ಪೆಷಲ್ಲು ಪಾರ್ಟಿ ಬಂದ್ಬಿಟ್ಟು ಇದು ಪಲಾವು ಮತ್ತು ಇದು ಪೊಟೊಟೊ ಕಬಾಬು, ಆಲೂ ಕಬಾಬು ತುಂಬ ಚೆನ್ನಾಗಿ ಮಾಡಿದ್ರು. ಟೇಸ್ಟ್ ಅಂತ ಎಕ್ಸಲೆಂಟ್ ಆಗಿತ್ತು. ಒಂದು ಕಡೆ ಇದು ರೆಡಿ ಮಾಡ್ತಾಯಿದ್ರು, ಇನ್ನೊಂದು ಕಡೆ ನಾವೆಲ್ಲ ನಿಂತ್ಕೊಂಡು ಸ್ವಲ್ಪ ಮಾತಾಡ್ತಾ ಇದ್ವಿ ಯಾವ ರೀತಿ ಏನು ಅಂತಂದು ಹೇಳ್ಬಿಟ್ಟು. ಅಂದರೆ ನ್ಯೂ ಇಯರ್ ಸೆಲೆಬ್ರೇಷನ್ ಅಂದರೆ ಒಂಥರ ಖುಷಿ ಅಲ್ವಾ. ಸೊ ಚೆನ್ನಾಗಿರುತ್ತೆ. ನನಗೆ ಅಂದರೆ ಯಾರು ಕಂಪ್ನಿ ಕೊಡೋಕ್ಕಿರಲಿಲ್ಲ ವರ್ಷ ವರ್ಷ. ಸೊ ಹಂಗಾಗಿ ನಾವು ಸೆಲೆಬ್ರೇಷನ್ ಮಾಡ್ತಾ ಇರಲಿಲ್ಲ, ಬರೀ ನಾನು ನಮ್ಮ ಮನೆಯವ್ರು ಇಬ್ಬರೇ ಮಾಡಬೇಕಾಗಿತ್ತು. ಅದು ಖುಷಿನೂ ಅನ್ಸಲ್ಲ. ಸೊ ಈ ಸಾರಿ ಅಂತೂ ಮಂಜು ಅವ್ರ ಮನೆಗೆ ಬಂದು ತುಂಬ ಇಷ್ಟ ಆಯಿತು, ತುಂಬ ಚೆನ್ನಾಗಿ ಅನ್ನಿಸ್ತು. ಇಷ್ಟು ಚೆನ್ನಾಗಿ ಮಾಡ್ತಾರೆ ಅಂತ ನಾನು ಅಂದ್ಕೊಂಡೇ ಇರಲಿಲ್ಲ. ಅದು ಆಲೂಗೆಡ್ಡೆ ಹೇಳ್ರಿ ಸ್ವಲ್ಪ ಫುಡ್ ಕಲರ್ ಎಲ್ಲ ಹಾಕ್ಬಿಟ್ಟು ಅದನ್ನು ಬೇಯಿಸ್ಕೊಂಡಿರೋದು. ಆಮೇಲೆ ಏನೋ ಹೊಂದ್ಕೊಂಡಿರ ನೋಡಿ, ಎಲ್ಲರೂ ಹೊಸ ಡ್ರೆಸ್ಸಸ್ ಹಾಕ್ಕೊಂಡು ನಿಂತಿದ್ದೀವಿ. ಮಂಜು ಹಾಕ್ಕೊಂಡಿದ್ಲಲ್ಲ ಆ ಡ್ರೆಸ್ಸಸ್ಸು ನಾವು ನೋಡಿದ್ವಿ, ನಮಗೆ ಸಿಗಲಿಲ್ಲ. ಅದು ಸೈಜಸ್ ಆಗಿರ್ಬೋದು, ಕಲರ್ ಆಗಿರ್ಬೋದು. ಮಂಜುಗೆ ಒಬ್ಬಳಿಗೆ ಸಿಕ್ಕಿದ್ದು, ನನಗೂ ವೇದನ್ಗೂ ಸಿಗಲಿಲ್ಲ. ಇಲ್ಲಾಂದರೆ ನಾವು ಅವೇ ಡ್ರೆಸ್ಸಸ್ಸೇ ಹಾಕ್ಕೊತಾ ಇದ್ವಿ. ತುಂಬ ಚೆನ್ನಾಗಿತ್ತು. ಆದ್ರೂ ಇವು ನಾನು ಶರಾರ ಹಾಕ್ಕೊಂಡಿದ್ದೀನಿ. ಮತ್ತು ವೇದನೂ ಅಷ್ಟೇ ಕಾಟನ್ ಡ್ರೆಸ್ ಹಾಕ್ಕೊಂಡವಳೆ. ಶೋಭಾ ಮತ್ತು ನಾರ್ಮಲ್ ಟಾಪು, ವೈಟ್ ಪ್ಯಾಂಟು, ಲೆಗಿನ್ ಈ ಥರ ಹಾಕಿದ್ರು. ಎಲ್ಲರೂ ಅಷ್ಟೇ ಅವ್ರವ್ರ ಫೇಸ್ಗೆ ತಕ್ಕಂತೆ ಚೆನ್ನಾಗಿರುವಂಥ ಡ್ರೆಸ್ಸಸ್ ಸೆಟ್ ಆಗ್ತಾಯಿತ್ತು ಎಲ್ರಿಗೂ. ಅದಕ್ಕೋಸ್ಕರ ಇನ್ನು ಇಲ್ಲಿ ಸಾಂಗ್ಸ್ ಎಲ್ಲ ಫುಲ್ಲು ಸೌಂಡ್ ಇಕ್ಬಿಟ್ಟು ಸಾಂಗ್ಸ್ ಇಟ್ಟಿದ್ರು. ಅದಕ್ಕೆ ಮಂಜು ಹೋಗ್ಬಿಟ್ಟು ನಾನೆಲ್ಲ ಕಡಿಮೆ ಮಾಡಿ ಬರ್ತೀನಿ ಸೌಂಡ್ ಅಂತ ಹೋಗ್ತಾ ಇದ್ಲು ಆಗಾಗ ಓಡಾಡೋದಕ್ಕೆ. ನೋಡಿ, ಒಂದು ಕಡೆ ಈ ಥರ ಸೊಂಡಿಗೆ ಎಲ್ಲ ಕರೆದು ಹಾಕ್ತಾಯಿದ್ರು, ಇನ್ನೊಂದು ಕಡೆ ಕಬಾಬ್ಗೆ ರೆಡಿ ಮಾಡ್ಕೊಂಡಿದ್ರು, ಒಂದು ಕಡೆ ಪಲಾವ್ನು ರೆಡಿ ಆಗ್ತಾಯಿತ್ತು. ಸೊ ನನಗೆ ಫುಲ್ಲು ಬ್ಲ್ಯಾಕ್ ಆಗಿಬಿಟ್ಟಿದೆ ಈಗ ವಾಯ್ಸ್ ಓವರ್ ಕೊಡಬೇಕಾದ್ರೆ. ಗೊತ್ತಿಲ್ಲ ಯಾಕೋ ನೆಗಡಿ ಆಗಿಬಿಟ್ಟಿದೆ ಜಾಸ್ತಿ. ಸೊ ಹಂಗಾಗಿ ಸ್ವಲ್ಪ ವಾಯ್ಸ್ ಓವರ್ ಡಲ್ಲಾಗಿದ್ದರೆ ಏನೋ ಅಂದ್ಕೋಬೇಡಿ. ಯಾಕಂದರೆ ನೆಗಡಿ ಆದಾಗ ಮಾತಾಡೋಕ್ಕಾಗಲ್ಲ, ನಿಮಗೂ ಗೊತ್ತೇ ಇರುತ್ತೆ. ಏನಂದರೆ ಜಾಸ್ತಿ ಗ್ಯಾಪ್ ಕೊಡ್ತಾಯಿದ್ದೀನಿ ವ್ಲಾಗ್ಸು, ಹಾಗಾಗಿ ಡೈಲಿ ಇನ್ಮೇಲೆ ಅಪ್ಲೋಡ್ ಮಾಡೋಣ ಅಂತಂದು ಪರವಾಗಿಲ್ಲ ಅಂತ ಹಂಗೆ ಮಾತಾಡ್ತಾ ಇದ್ದೀನಿ. ನೋಡ್ತಾ ಇರ್ಬೋದು, ಸೇಮ್ ನಮ್ಮದು ನಾನ್ ವೆಜ್ ಕಬಾಬ್ ಹೆಂಗಿತ್ತು ಹಂಗೆ ಇತ್ತು. ಟೇಸ್ಟ್ ಮಾತ್ರ ತಿನ್ನೋದಕ್ಕೆ. ಒಂದು ಕಡೆ ಹುಡುಗರು ಬಾಳೆದೆಲೆ ಮತ್ತು ಇನ್ನೂ ಬೇಕಾಗಿರೋವಂಥದ್ದೆಲ್ಲ ಕಟ್ ಮಾಡ್ತಾಯಿದ್ರು ಈ ಕಡೆ ಅಡುಗೆಗೆ ಅಂತಂದು. ದಮ್ಗೆ ಹಾಕಿದ್ರು ಬಾಳೆದೆಲೆ ಎಲ್ಲ ಮುಚ್ಚಿಬಿಟ್ಟು. ಸೂಪರಾಗಿ ಆಗಿತ್ತು ಪಲಾವ್ ಮಾತ್ರ ಎಕ್ಸಲೆಂಟಾಗಿ ಮಾಡಿದ್ರು ಅಣ್ಣ. ಮಂಜವ್ರ ಹಸ್ಬೆಂಡು ತುಂಬ ಚೆನ್ನಾಗಿ ಮಾಡ್ತಾರೆ ಅಡುಗೆ ಎಲ್ಲನೂ. ನಾವಿಲ್ಲಿ ಸುಮ್ಮನೆ ಕುತ್ಕೋಬೇಕಲ್ವ, ಹಾಗಾಗಿ ಟೇಸ್ಟ್ ನೋಡ್ತಾ ಇದ್ದೀವಿ ಯಾವ ರೀತಿ ಇದೆ ಅಂತಂದು. ನನಗಂತೂ ಬಾಯಲ್ಲಿ ಇಟ್ಕೊಂಡಿದ ತಕ್ಷಣ ಕಬಾಬ್ ತಿಂದಂತೆ ಫೀಲ್ ಆಗ್ಬಿಡ್ತು, ಅಷ್ಟು ಚೆನ್ನಾಗಿತ್ತು. ಇಲ್ಲಿ ನೋಡ್ತಾ ಇರೋದು ಮಂಜು ದೊಡ್ಡ ಮಗ, ಏನು ಸಖತ್ ಇಷ್ಟ ಇವನಂದ್ರೆ. ಇವನಿಗೆ ನಾವಂದ್ರೆ ಇಷ್ಟ, ನಮಗೆ ಅವನಂದ್ರೆ ಇಷ್ಟ, ಆ ಥರ ಆಗೋಗಿದೆ. ನಾವು ಹೋದ್ರೆ ಸಾಕು, ನಮ್ಗೆ ಏನು ಬೇಕೋ ಅದು ಹಿಂದೆನೇ ಇರ್ತಾನೆ ತಂದ್ಕೊಡೋದಕ್ಕೆ, ನೋಡ್ಕೊಳ್ಳೋದಕ್ಕೆ. ಆ ಥರ ಅವನಿಗೆ ತುಂಬ ಇಂಟ್ರೆಸ್ಟ್ ನಾವಂದರೆ. ಸೊ ಮಕ್ಕಳು ಅಷ್ಟೇ ಅಲ್ವಾ, ನಾವು ಯಾವ ಥರ ಪ್ರೀತಿ ತೋರಿಸ್ತೀವೋ ಮಕ್ಕಳು ಅಷ್ಟೇ. ಸೊ ಹಂಗೆ ಮಕ್ಕಳು ಮಾತ್ರ ಯಾವುದೇ ಕಾರಣಕ್ಕೂ ದ್ವೇಷ ಮಾಡೋಕ್ಕೆ ಹೋಗ್ಬೇಡ್ರಿ, ಯಾರ ಮಕ್ಕಳೇ ಆಗಿರ್ಬೋದು. ಸೊ ನಮಗೆ ದ್ವೇಷ ಬಯಸಿರ್ತಾರಲ್ಲ, ಕೆಡಕ್ಕೆ ಬಯಸಿರ್ತಾರಲ್ಲ, ಅಂಥವ್ರ ಮಕ್ಕಳನ್ನ ಸಮೇತ ದ್ವೇಷ ಮಾಡೋಕ್ಕೆ ಹೋಗ್ಬೇಡಿ. ಮಕ್ಳಿಗೆ ಏನೂ ಗೊತ್ತಿರಲ್ಲ, ಮಕ್ಕಳಷ್ಟು ನಿಷ್ಕಲ್ಮಶವಾದ ಮನಸ್ಸು ಇನ್ಯಾರಿಗೂ ಇರಲ್ಲ. ಸೊ ಹಂಗಾಗಿ ಮಕ್ಕಳು ಅಂದರೆ ನಂಗೆ ತುಂಬ ಇಷ್ಟ, ಯಾರ ಮನೆ ಮಕ್ಕಳಾಗಿರ್ಬೋದು. ಅದರಲ್ಲಿ ನನ್ನ ಫ್ರೆಂಡ್ ಮಕ್ಕಳು ಅಂದರೆ ಇನ್ನೂ ಇಷ್ಟ. ತುಂಬ ಒಳ್ಳೆ ಹುಡುಗರು, ಹೋಗಿದ ತಕ್ಷಣ ಆಂಟಿ ಆಂಟಿ ಅಂತ ಮಾತಾಡಿಸ್ತಾ ಹಿಂದೆನೇ ಓಡಾಡ್ತಾ ಇರ್ತಾರೆ ಬರೋವರೆಗೂ. ಹಾಗಾಗಿ ಈಗ ಎಲ್ಲರೂ ಇನ್ನೂ ಸ್ವಲ್ಪ ಜನ ಬಂದು ಸೇರಿಕೊಂಡ್ರು ಗ್ರೂಪ್ಗೆ. ಈಗ ಆಲೂಗೆಡ್ಡೆ ಕಬಾಬ್ ಎಲ್ಲರೂ ಟೇಸ್ಟ್ ಮಾಡ್ತಾಯಿದ್ದೀವಿ ಕೂತ್ಕೊಂಡು. ಹಾಗೆ ಒಬ್ರಿಗೊಬ್ರು ಎಲ್ಲರೂ ಚರ್ಚೆ ಮಾಡ್ತಾ ಇದ್ದೀವಿ. ನಮ್ಮ ಮಂಜು ಇದ್ದಾಳಲ್ಲ ಫ್ರೆಂಡು, ಸೊ ತುಂಬ ತಮಾಷೆ ಅಂದರೆ ತಮಾಷೆ ಮಾತುಗಳು. ಹುಡುಗರನ್ನೆಲ್ಲ ಹೇಳ್ಸೋದು, ಗಂಡು ಹುಡುಗರನ್ನ ಆ ರೀತಿ ಎಲ್ಲ ಮಾಡ್ತಾ ಇರ್ತಾಳೆ. ಆ ಹುಡುಗರು ಸುಮ್ಮನೆ ನಾಚ್ಕೊತಾವೆ, ಅಲ್ಲಿ ಬಂದಿರೋ ಹುಡುಗರು. ಅಷ್ಟೊಂದು ಮಾತಾಡ್ತಾ ಇದ್ಲು ಮಂಜು. ಇನ್ನೇನು ಫೈನಲಿ ಆಯಿತು, ಎಲ್ಲನೂ ಅಡುಗೆ ಕೆಲಸ ಎಲ್ಲ ಮುಗೀತು. ಈಗ ಎಲ್ಲರೂ ಒಟ್ಟಿಗೆ ಕುತ್ಕೊಂಡಿದ್ದೀವಿ ಊಟಕ್ಕೆ ಅಂತಂದು. ನಮ್ಮ ಮನೆಯವರಂತೂ ತುಂಬ ವೀಡಿಯೋಸಲ್ಲಿ ಇರೋದೇ ಇಲ್ಲ, ಯಾಕೆಂದರೆ ಅವರೇ ಕ್ಯಾಮ್ರಾಮನ್ ಆಗಿರೋದ್ರಿಂದ ವೀಡಿಯೋ ಎಲ್ಲ ಅವರೇ ಶೂಟ್ ಮಾಡ್ತಾ ಇರ್ತಾರೆ. ಯಾವಾಗಲಾದರೂ ಈ ಥರ ಅವ್ರ ಊಟಕ್ಕೆ ಕುತ್ಕೊಂಡಾಗ ಇಂಥ ಟೈಮಲ್ಲಿ ಮಾತ್ರ ಶೂಟ್ ಮಾಡೋಕ್ಕಾಗುತ್ತೆ. ವೀಡಿಯೋ ಅವರೇ ಆಗಿರೋದ್ರಿಂದ ತೆಗಿಯೋದ್ರಿಂದ ಅದಕ್ಕೋಸ್ಕರ ಅವ್ರು ಜಾಸ್ತಿ ಕಾಣಿಸ್ಕೊಳ್ಳೋಲ್ಲ ವ್ಲಾಗಲ್ಲಿ. ಈಗ ಊಟ ಎಲ್ಲ ಮುಗಿಸಿ ಆದಮೇಲೆ ಒಳಗಡೆ ಸ್ವಲ್ಪ ಪ್ರಾಕ್ಟೀಸ್ ಮಾಡಿದ್ವಲ್ಲ ಸ್ಟೆಪ್ಸ್ ಎಲ್ಲನೂ, ಅದು ಒಂದು ಸರ್ಕಲ್ ರೂಪದಲ್ಲಿ ನಿಂತ್ಕೊಂಡು ಎಲ್ಲರೂ ಈಗ ಅದೇ ಸ್ಟೆಪ್ಸ್ನೇ ಹಾಕ್ತಾಯಿದ್ದೀವಿ. ಇದರಲ್ಲಿ ಮೇಯ್ನ್ ಅಂದರೆ ಇಲ್ಲಿ ಟೀ ಶರ್ಟ್ ಹಾಕ್ಕೊಂಡಿದ್ದಾನಲ್ಲ ಆ ಹುಡುಗ ಜ್ಞಾನೇಶ್ ಅಂತಂದು, ಅವನು
ತುಂಬ ಚೆನ್ನಾಗಿ ಸ್ಟೆಪ್ಸ್ ಎಲ್ಲ ಹಾಕ್ತಾನೆ. ಸೊ ಅವ್ನು ನೋಡ್ಕೊಂಡು ಇನ್ನಿರೋರೆಲ್ಲ ನಾವು ಫಾಲೋ ಆಗ್ತಾ ಇದ್ವಿ ಅಷ್ಟೇ. ಯಾಕಂದರೆ ಆ ಸ್ಟೆಪ್ಸ್ ಹಾಕಿ ಒಳಗಡೆ ಸ್ವಲ್ಪ ಪ್ರಾಕ್ಟೀಸ್ ತೊಗೊಂಡಿದ್ವಲ್ಲ, ಅವನು ಯಾವ ಸ್ಟೆಪ್ಪು ಇದು ಮಾಡಿದ್ರೆ ನಾವು ಅದಕ್ಕೆ ತಕ್ಕಂತೆ ಹೋಗ್ತಾ ಇದ್ವಿ. ತುಂಬ ಚೆನ್ನಾಗಿ ಅನ್ನಿಸ್ತಾ ಇತ್ತು, ಏನೋ ಪ್ರಾಕ್ಟೀಸ್ ಮಾಡಿದ್ದೀವಿ ಏನೋ ಅನ್ನೋ ರೀತಿಯೇ ಬಂತು ಡ್ಯಾನ್ಸ್ ಎಲ್ಲನೂ. ತುಂಬ ಚೆನ್ನಾಗಿ ಜಾಸ್ತಿ ಹೊತ್ತು ಡ್ಯಾನ್ಸ್ ಎಲ್ಲ ಆಡಿದ್ವಿ, ಸಾಂಗ್ಸ್ ಎಲ್ಲ ಇಟ್ಕೊಂಡು. ನೋಡಿ, ಈ ರೀತಿ ಒಂದು ನ್ಯೂ ಇಯರ್ ಸೆಲೆಬ್ರೇಷನ್ನು ಈ ರೀತಿ ಇರುತ್ತೆ. ನೀವು ಯಾವ ರೀತಿ ಆಚರಿಸಿದ್ವಿ? ನಾವಂತೂ ಈ ರೀತಿ ಆಚರಿಸಿದ್ವಿ. ಇನ್ನೂ ತುಂಬ ಇದೆ ಮುಂದೆ. ಅಂದರೆ ಲೆಟರ್ಸ್ ಎಲ್ಲ, ಚೀಟೀಸ್ ಎಲ್ಲ ಬರೆದ್ಬಿಟ್ಟು ಮೂವಿ ಮತ್ತು ಸಾಂಗ್ಸು, ಗಾದೆಗಳು ಈ ಥರ ಬರೆದ್ಬಿಟ್ಟು ನೇಮ್ಸ್ ಎಲ್ಲನೂ ಅದನ್ನು ನಾವು ಮಾತಾಡಬಾರ್ದು, ಎಕ್ಸ್ಪ್ರೆಸ್ ಮಾಡಿ ಹೇಳ್ಬೇಕು. ಸುಮ್ಮನೆ ಮೂಕ್ ಭಾಷೆಯಲ್ಲಿ ಹೇಳ್ಬೇಕು, ಅದನ್ನು ನಾವು ಗೆಸ್ ಮಾಡಬೇಕು. ಆ ಥರ ಗೇಮ್ಸ್ ಇದೆ. ಮತ್ತು ಗಂಡು ಮಕ್ಳಿಗೆಲ್ಲ ಮ್ಯೂಸಿಕಲ್ ಚೇರು, ಮತ್ತು ಕಾಲಿಗೆ ಬಲೂನ್ ಕಟ್ಬಿಟ್ಟು ಅದನ್ನು ಬೇರೆಯವರು ತುಳಿಬೇಕು, ಇಲ್ಲ ಇವರು ಸೇವ್ ಮಾಡ್ಕೋಬೇಕು ಬೇರೆಯವ್ರು ತುಳಿದಂಗೆ, ಬೇರೆಯವರು ಅವನ್ನ ತುಳಿಬೇಕು, ಆ ರೀತಿ. ಸೊ ತುಂಬ ಚೆನ್ನಾಗಿತ್ತು ಗೇಮ್ಸ್ ಎಲ್ಲನೂ. ಹಾಗೆ ನೋಡ್ತಾ ಇರಿ, ಸ್ಕಿಪ್ ಮಾಡಿದೆ. ಮುಂದೆ ಮುಂದೆ ನಮ್ಮ ಹಸ್ಬೆಂಡು ಗೇಮ್ ಆಡಿದ್ದಾರೆ, ಎಲ್ಲನೂ ತೋರಿಸ್ತೀನಿ. ಫೈನಲ್ ಇನ್ನೇನು ಈ ಸಾಂಗ್ ಮುಗಿದ ತಕ್ಷಣ ನೆಕ್ಸ್ಟ್ ಅದು ಸ್ಟಾರ್ಟ್ ಆಗುತ್ತೆ. ಮಸಾಣದವು ನಿಂಗೆ ಗೊತ್ತಾ? ಮಾತಾಡೋದು ಕ್ಯಾನ್ಸಲ್ ಒಂದ್ಯಕ್ಷ ವಿಕ್ರಿ ಕಾಣುವುದಿಲ್ಲ. ವ್ಯಕ್ತಿ ಹೇಳ್ತಾ ಇದ್ದ ಅವಾಗಲೇ ಗೊತ್ತಾಯ್ತಲ್ಲ. निदान कर तबुल्ला तबुल्ला ए पुलिस सर बंदर
ಕೃಷ್ಣ ಓ ಗಡಿ ಬಿಡಿ ಕೃಷ್ಣ ನ ನ ನ ನಡಿಲೇಬೇಕು ಕುಡಿಬೇಕು ಆಡಬೇಕು ಅಪ್ಪನೂ ಅಡಿಬೇಕು ಅವ್ವನೂ ಅಡಿಬೇಕು ಅರಳಿ ಬದಲಿ ಆಗೋರೆ ಕಲ್ಲಿನ ಕೋಣೆ ದಾರೆ ನಾನು ನಿನ್ನ ಹಿಂದೆ ದಾರಿ ಕಾಣದಾಗಿದೆ ಸುಂದರ ಚೆಲುವೆ ಒಬ್ಬಳೆ ನಿಂತಿರುವೆ ಹಸಿರು ಸೀರೆ ಮಲ್ಲಿಗೆ ಉಳಿದು ಯಾರಿಗೆ ಕಾಣಿಸುವೆ? ಬರವ ಕೊಡೆ ಚಾಮುಂಡಿ ಸುತ್ತ ಮಚ್ಚು ಬ್ಯಾಡಂದ್ರು ಹೋಗುತ್ತಿಲ್ಲ ಪ್ರೀತಿ ಹುಚ್ಚು ದವಣೆಗೆ ಮಸ್ತ ಕಾಣ್ತಿ ಲಾವಣ್ಯ ನಿನ್ನ ಫೋನ್ ನಂಬರ್ ಕೊಟ್ರೆ ಬರ್ತೈತಿ ಪುಣ್ಯ ಯಾರಮ್ಮ ಇವಳು ಚೆಲುವೆ ಒಂದು ಸಾರಿ ಕಣ್ಣುಂದೆ ಬಾರೆ ಕಣ್ಣ ತುಂಬ ತುಂಬಿಕೊಂಡೆ ನನ್ನ ಚೆಲುವೆಗೆ ಅವ್ರದ್ದು ಇನ್ನೂ ಇದು ಆಗಿಲ್ಲ ಲಾಲಿ 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 ಶ್ರೀ ಚಕ್ರಧಾರಿಗೆ ಶಿರವಾಗಿ ಲಾಲಿ ರಾಜೀವನೇ ಕವಿಗೆ ರಮಣೀಯ ಲಾಲಿ ಅದಿದ್ರೆ ಹೊಡೆದೋಯ್ತು ಅಷ್ಟೇ ಅಲ್ಲಿಗೆ ಹೇಳದ್ನಲ್ಲ ಆಗ್ಲೇ ಈಗ ಗಂಡು ಮಕ್ಳಿಗೆ ಗೇಮ್ ಅನ್ನೋದು ಸ್ಟಾರ್ಟ್ ಆಯ್ತು. ಎರಡು ಕಾಲಿಗೆ ಒಂದೊಂದು ಬಲೂನ್ನ ಆ ರೀತಿ ಕಟ್ಟಿರೋವಂಥದ್ದು. ಈಗ ಅವ್ರ ಬಲೂನ್ನ ಅವ್ರು ಸೇವ್ ಮಾಡ್ಕೋಬೇಕು, ಬೇರೆಯವರು ಆ ಥರ ತುಳಿಯೋದಕ್ಕೆ ಡಮ್ ಅನ್ಸೋದಕ್ಕೆ ಬಿಡಬಾರ್ದು. ಅದಕ್ಕೋಸ್ಕರ ನೋಡಿ ಯಾವ ರೀತಿ ಆಡ್ತಾ ಇದ್ರು ಅಂದರೆ ಸಾಂಗ್ ಬೇರೆ ಆನ್ ಮಾಡಿದ್ರು, ಸಖತ್ತಾಗಿ ಎಂಜಾಯ್ಮೆಂಟ್ ಇತ್ತು. ಈಗ ನಮ್ಮ ಮನೆಯವರು ಇಲ್ಲ ಹೋಗಲ್ಲ ಅಂದರೆ ಇಲ್ಲ ಹೋಗ್ಬೇಕು ಅಂತ ಹೇಳ್ಬಿಟ್ಟು ನಮ್ಮ ಮನೆಯವರು ಮತ್ತು ಮಂಜುವ್ರ ಹಸ್ಬೆಂಡು ಇನ್ನೂ ಬಂದಿರೋವಂಥ ಫ್ರೆಂಡ್ಸು ಎಲ್ಲರೂ ಈ ರೀತಿ ಇದು ಮಾಡ್ತಾಯಿದ್ರು. ನಮ್ಮ ಮನೆಯವ್ರು ನಗು ಬರ್ತೈತಿ. ಈ ಅಣ್ಣ ಮೋಸದಿಂದ ಆಟ ಆಡ್ತು. ಯಾಕೆಂದರೆ ಕಾಲಲ್ಲಿ ಬಲೂನ್ ಇರೋರು ಮಾತ್ರನೇ ಅದನ್ನು ಪ್ರೆಸ್ ಮಾಡಬೇಕು, ಬಲೂನು ಇಲ್ಲದೆ ಇರೋರು ಪ್ರೆಸ್ ಮಾಡೋ ಆಗಿಲ್ಲ, ಅದನ್ನ ತುಳಿಯೋಂಗಿಲ್ಲ. ಹಂಗಾಗಿ ಹಿಂದ್ಗಡೆಯಿಂದ ಬಂದು ತುಳಿತು, ಅದಕ್ಕೆ ಅದು ಪಟ್ ಅಂದ್ಬಿಡ್ತು, ಅಷ್ಟೇ ಮುಗೀತು ಅಲ್ಲಿಗೆ. ಮತ್ತು ಇನ್ನು ಉಳಿಕೆ ಆಗಿರೋ ಹುಡುಗರು ಎಲ್ಲರೂ ಈಗ ಆಡ್ತಾವ್ರೆ. ಚೆನ್ನಾಗಿ ಅನಿಸುತ್ತೆ ಈ ಥರ ಒಂದು ಗೇಮ್ಸ್ ಆಡೋದಕ್ಕಲ್ವ. ನನಗಂತೂ ತುಂಬ ಇಷ್ಟ ಆಯ್ತು ಈ ಗೇಮ್ ಅಂತೂ, ಬಲೂನ್ ಹೊಡಿಯೋದು. ಇದು ಗಂಡು ಮಕ್ಕಳಾದರೆ ತುಂಬ ಚೆನ್ನಾಗಿ ಆಡ್ತಾರೆ ಹೇಳ್ರಿ, ತುಂಬ ಫಾಸ್ಟಾಗಿ ಕಾಲು ಎತ್ತಿಡೋದಾಗಿರ್ಬೋದು. ಆ ರೀತಿ ಮಕ್ಕಳದಂತೂ ಫುಲ್ಲು ಜೋರಿತ್ತು, ನೋಡ್ತಾ ಇರ್ಬೋದು. ಇವರಂತೂ ಫುಲ್ ಸ್ಟ್ರಾಂಗು, ಯಾವುದೇ ಒಂದು ಗೇಮ್ ಆಡಲಿ ಇವ್ರು ತುಂಬ ಫಾಸ್ಟಾಗಿ ಆಡಿ ಮುಗಿಸ್ತಾ ಇದ್ರು. ಇನ್ನು ಸ್ವಲ್ಪ ಅಂದರೆ ನಮ್ಮ ಮನೆಯವರು ಈ ಥರ ಇದಾರಲ್ಲ, ಸೊ ಅವರೆಲ್ಲ ಸ್ವಲ್ಪ ನಿಧಾನನೇ ಆಡ್ತಾ ಇದ್ದಿದ್ದು. ನೋಡಿ ಇವ್ರು ಏನು ಫಾಸ್ಟಾಗಿ ಮ್ಯೂಸಿಕಲ್ ಚೇರ್ ಆಗಿರ್ಬೋದು ಎಷ್ಟು ಚೆನ್ನಾಗಿ ಆಡ್ತಾವ್ರೆ ಅಂದರೆ ಫುಲ್ಲು ಸ್ಪೀಡಾಗಿ ರೌಂಡ್ ಹೊಡಿತಾವ್ರೆ. ಮೊಬೈಲಲ್ಲಿ ಸಾಂಗ್ ಇಡ್ತಾ ಇದ್ರು, ಅದು ಸೌಂಡ್ ಬಾಕ್ಸ್ ಬೇರೆ ಇತ್ತಲ್ಲ, ತುಂಬ ಚೆನ್ನಾಗಿ ಫಾಸ್ಟಾಗಿ ಬರ್ತಾ ಇತ್ತು. ಅಂದರೆ ಸೌಂಡ್ ಜೋರಾಗಿ ಇಟ್ಟಿದ್ರು. ಸಾಂಗ್ ನಾವು ಸ್ಟಾಪ್ ಮಾಡಿದ ತಕ್ಷಣ ಕುತ್ಕೋಬೇಕು, ಆ ರೀತಿ ತುಂಬ ಚೆನ್ನಾಗಿ ಎಂಜಾಯ್ಮೆಂಟ್ ಇತ್ತು. ನೋಡ್ತಾ ಇರ್ಬೋದು ಮಕ್ಕಳು. ಇನ್ನು 4 ಜನ ಉಳ್ಕೊಂಡ್ರು. ಮಂಜು ಅಂತೂ ಅವಾಗ ಮಧ್ಯೆ ಹೋಗ್ತಾವಳೆ ಡಿಸ್ಟರ್ಬ್ ಮಾಡೋಕ್ಕಂತೂ. ಮಂಜು ಅಂತೂ ಫುಲ್ ಆ್ಯಕ್ಟಿವು. ಅದೇ ಥರ ಎನರ್ಜೆಟಿಕ್ ಆಗಿ ಕೆಲಸ ಮಾಡಿಕೊಂಡು, ಇಲ್ಲಿ ಹುಡುಗರ ಹತ್ರ ಆಗಿರ್ಬೋದು, ಎಲ್ಲರ ಹತ್ರ ಮೇಲೆ ಮನೆ ಇರೋದು, ಕೆಳಗಡೆ ಇಳಿಬೇಕು, ಕ್ಯಾಂಟ್ರಿಂಗ್ ವರ್ಕ್ ಅವ್ರದ್ದು ಹಸ್ಬೆಂಡ್ ಎಲ್ರದ್ದು. ಹಂಗಾಗಿ ಅದ್ರ ಹಿಂದ್ಗಡೆ ಕೆಲಸ ಅನ್ನೋದು ತುಂಬ ಇರುತ್ತೆ. ಅದನ್ನು ನೋಡ್ಕೊಂಡು ತುಂಬ ಚೆನ್ನಾಗಿ ಹೆಲ್ದಿಯಾಗಿ ತುಂಬ ಸ್ಟ್ರಾಂಗ್ ಆಗಿದ್ದಾಳೆ ಮಂಜು. ಅವ್ರದ್ದೆಲ್ಲ ಮುಗೀತು. ಈಗ ಇವ್ರದ್ದು ಗಂಡು ಮಕ್ಳದ್ದು ಎಲ್ಲರೂ ಒಟ್ಟಿಗೆ ಸೇರಿಸಿ ಮ್ಯೂಸಿಕಲ್ ಚೇರ್ ಆಟ ಆಡಿಸ್ತಾ ಇರೋದು. ನಮ್ಮ ಮನೆಯವರು ಇವರೆಲ್ಲ ಎಲ್ಲಿ ತೊಳೆದು ಬಿಸಾಕ್ಬಿಡ್ತಾರ ನನ್ನ ಅಂತಂದು ಹೇಳ್ತಾ ಇದ್ರು. ಪರವಾಗಿಲ್ಲ ಆಟಾಡು, ಒಂದೇ ಇದಕ್ಕೆ ಬಂದ್ರೂ ಪರವಾಗಿಲ್ಲ, ಆಟಾಡ್ಬೇಕಲ್ವಾ ಅಂತಂದು ಹೇಳ್ಬಿಟ್ಟು ಹೇಳಿದೆ.
ಕೊನೆಯದಾಗಿ 3 ಜನ ಇರೋವರೆಗೂ ಆಟಾಡಿದ್ರು. ತುಂಬ ಖುಷಿ ಆಯಿತು. ನಾನು ಇವ್ರು ನಮ್ಮ ಮನೆಯವರು ಮತ್ತು ಮಂಜು ಅವ್ರ ಹಸ್ಬೆಂಡ್, ನನ್ನ ಫ್ರೆಂಡ್ ಅವ್ರ ಹಸ್ಬೆಂಡ್ ಇಬ್ಬರು ಮಿಕ್ಕೊಂತಾರೆ ಅಂತ ಅಂದ್ಕೊಂಡೆ. ಕೊನೆಯದಾಗಿ ಇಲ್ಲ, ನಮ್ಮ ಮನೆಯವರೇ ಔಟ್ ಆದರು. ಮಂಜು ಅವ್ರ ಹಸ್ಬೆಂಡ್ ಲೋಕೇಶ್ ಅಣ್ಣನು ಮತ್ತು ಇನ್ನೊಬ್ಬರು ಬೇರೆಯವರು ಉಳ್ಕೊಂಡ್ರು, ಶೋಭಾ ಅವ್ರ ಹಸ್ಬೆಂಡ್ ಉಳ್ಕೊಂಡ್ರು. ಹಂಗಾಗಿ ನೋಡೋಣ ಅಂತ ಹೇಳ್ಬಿಟ್ಟು ಹಂಗೆ ವಿಡಿಯೋ ಶೂಟ್ ಮಾಡ್ತಾ ಇದ್ದೆ. ನೋಡಿ 4 ಜನಕ್ಕೆ ಬಂದರು, ಅಷ್ಟು ಜನ ಇರೋರು. ಈಗ ಇವ್ನು ಟೀ ಶರ್ಟ್ ಜ್ಞಾನೇಶ್ ಅವನು ಹೋಗ್ತಾನೆ ಈಗ, ನೋಡಿ ಹೋದ. ಇನ್ನು ಇವ್ರು 3 ಜನ ಉಳ್ಕೊಂಡ್ರು. ಇದರಲ್ಲಿ ನಮ್ಮ ಮನೆಯವರು ಮತ್ತು ಲೊಕೇಶನ್ ಇಬ್ಬರು ಉಳ್ಕೊಂತಾರೆ ಅಂತ ಅಂದ್ಕೊಂಡ್ವಿ. ಆದರೆ ಅವರು ನಮ್ಮ ಮನೆಯವರೇ ಔಟ್ ಆದರು, ಅವರಿಬ್ರು ಉಳ್ಕೊಂಡ್ರು. ಇನ್ನೇನು ಫೈನಲ್ ಗೇಮ್ಸ್ ಎಲ್ಲ ಆಯಿತು. ಈಗ ಕೇಕ್ ಕಟ್ ಮಾಡುವಂಥ ಸಮಯ. ಆಗಲೇ ನೈಟು ಇನ್ನೊಂದು ನಿಮಿಷ ಇತ್ತು 12 ಗಂಟೆಗೆ. ಹಂಗಾಗಿ ಇವಾಗ ಕಟ್ ಮಾಡಬೇಕು ಅಂತಂದು ಸಾಂಗ್ ಹಾಕಿದ್ರೆ ಹ್ಯಾಪಿ ನ್ಯೂ ಇಯರ್ ಅಂತಂದು ಅದಕ್ಕೆ ಫುಲ್ಲು ಕುಣಿತಾವಳೆ ಮಂಜು ಅಂತ ನಿಲ್ಲಿಸ್ತಾನೆ ಇಲ್ಲ. ಈಗ ನಮ್ಮ ಮನೆಯವ್ರು ವೀಡಿಯೋ ಮಾಡ್ತಾಯಿದ್ರು, ಅದಕ್ಕೆ ವೀಡಿಯೋ ಯಾರಿಗಾದ್ರೂ ಕೊಟ್ಬಿಟ್ಟು ನೀನು ಬಾರ ಅಂತಂದು ಹೇಳ್ಬಿಟ್ಟು ಮಂಜು ಕರೀತಾವಳೆ. ಸರಿ ಅಂತಂದು ಹೇಳ್ಬಿಟ್ಟು ಈಗ ಬಂದು ಎಲ್ಲರೂ ಒಟ್ಟಿಗೆ ಕೇಕ್ ಕಟ್ ಮಾಡ್ತಾಯಿದ್ದೀವಿ. ಇನ್ನೂ ಹುಡುಗರೆಲ್ಲ ತುಂಬ ಜನ ಅವ್ರು ಬರ್ತಾ ಇಲ್ಲ ಅಷ್ಟೇ, ಅದಕ್ಕೋಸ್ಕರ ನೀವೇ ಕಟ್ ಮಾಡಿ ಅಂತಿದ್ರು. ಸರಿ ಅಂತಂದು ಹೇಳ್ಬಿಟ್ಟು ಈಗ ನಾವೇ ಕಟ್ ಮಾಡ್ತಾ ಇದ್ದೀವಿ. ಸೊ ಇಷ್ಟು ಸುಮಾರು ಅಂದರೆ 12 ಗಂಟೆವರೆಗೂ ನಾವು ಅಂತ್ಯಾಕ್ಷರಿ ಆಗಿರ್ಬೋದು, ಆ ಥರ ಗೇಮ್ಸ್ ಆಗಿರ್ಬೋದು, ಸಾಂಗ್ಸ್ ಇಟ್ಕೊಂಡು ಡ್ಯಾನ್ಸ್ ಆಡೋದಾಗಿರ್ಬೋದು, ಎಲ್ಲರೂ ಒಟ್ಟಿಗೆ ಕುತ್ಕೊಂಡು ಮಾತಾಡಿದ್ದಾಗಿರ್ಬೋದು, ತುಂಬ ಚೆನ್ನಾಗಿತ್ತು. ಈ ದಿನ ಅಂತೂ ಮರೆಯೋಕ್ಕೆ ಆಗಲ್ಲ, ಅಷ್ಟು ಚೆನ್ನಾಗಿ ಎಂಜಾಯ್ ಮಾಡಿದ್ದೀವಿ ನಾವು. ಸೊ ನೀವೆಲ್ಲ ಯಾವ ರೀತಿ ಎಂಜಾಯ್ ಮಾಡಿದ್ರಿ, ನ್ಯೂ ಇಯರ್ ಯಾವ ರೀತಿ ಸೆಲೆಬ್ರೇಷನ್ ಮಾಡ್ಕೊಂಡ್ರಿ ಅಂತ ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸೋದು ಮಾತ್ರ ಮರಿಬೇಡಿ. ಹಾಗೆ ಹೊಸಬ್ರು ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಾನು ತಿಂದ್ಬಿಟ್ಟು ವೇದಂಗೆ ಸ್ವಲ್ಪ ತಿನ್ನಿಸಿ ಮಂಜುಗೆ ತಿನ್ಸೋಣ ಅಂತ ಅಂದ್ಕೊಳ್ಳೋ ಅಷ್ಟರಲ್ಲಿ ಮಂಜು ಆ ಕಡೆ ಹೋದ್ಲು ಸೈಡ್ಗೆ. ಅದಕ್ಕೆ ನಮ್ಮ ಮನೆಯವ್ರಿಗೆ ಸ್ವಲ್ಪ ತಿನ್ನಿಸ್ದೆ. ಇಲ್ಲಿ ಹುಡುಗರು ಹುಡುಗಿರು ಮಕ್ಕಳು ಎಲ್ಲರೂ ಒಟ್ಟಿಗೆ ಎಲ್ಲರೂ ಸೆಲೆಬ್ರೇಷನ್ ಮಾಡ್ಕೊಂಡಿದ್ದು. ಹಾಗೆ ನಾನು ಜ್ಞಾನೇಶ್ಗೆ ಎಲ್ರಿಗೂ ತಿನ್ಸೋಣ ಅಂತ ಓಡಾಡ್ತಾ ಇದ್ರೆ ಅಷ್ಟರಲ್ಲಿ ಮಂಜು ಬಂದ್ಲು. ಮಂಜುಗೆ ತಿನ್ಸೋಣ ಅಂತಂದು ಈಗ ಇಟ್ಕೊಂಡು ತಿನ್ನಿಸ್ತಾ ಇದ್ದೀನಿ ನೋಡಿ. ಸೊ ಥ್ಯಾಂಕ್ ಯು ಸೋ ಮಚ್ ಮಂಜು, ವಿಡಿಯೋ ಮುಖಾಂತರನೇ ಹೇಳ್ತಾ ಇದ್ದೀನಿ. ಸೊ ನಿಜವಾಗ್ಲೂ ನಿನ್ನಂಥ ಫ್ರೆಂಡ್ ಸಿಗೋಕ್ಕೆ ನಾನು ನಿಜವಾಗ್ಲೂ ಪುಣ್ಯ ಮಾಡಿದ್ದೆ. ಈಗ ಒಂದೇ ಹೊಟ್ಟೆಯಲ್ಲಿ ಹುಟ್ಟಿರೋ ಅಕ್ಕ ತಂಗಿರಿ ಆಗಿರ್ಬೋದು, ಆ ರೀತಿ ಇರಲ್ಲ. ಅಷ್ಟೊಂದು ಜೆನ್ಯೂನ್ ಪ್ರೀತಿ ಕೊಟ್ಟು ಅಷ್ಟೊಂದು ಚೆನ್ನಾಗಿ ಮಾತಾಡಿಸ್ತೀಯ, ನಾವು ಬಂದರೆ ಮನೆಗೆ ಚೆನ್ನಾಗಿ ನೋಡ್ಕೊಂತೀಯ. ಸೊ ಹಂಗಾಗಿ ನಿಜವಾಗ್ಲೂ ತುಂಬ ಥ್ಯಾಂಕ್ಸ್ ನಿಮ್ಮಿಬ್ರಿಗೂ, ಗಂಡ ಹೆಂಡ್ತಿಗೆ. ಯಾಕಂದರೆ ಈಗಿನ ಕಾಲದಲ್ಲಿ ಒಂದೇ ತಾಯಿ ಮಕ್ಕಳಾದ್ರೂ ಆ ರೀತಿ ಇರಲ್ಲ. ಆದರೆ ನೀವು ನಮಗೆ ಆ ಪ್ರೀತಿ ಕೊಟ್ಟು ನೋಡ್ಕೊಂಡಿದ್ದೀರಾ, ತುಂಬ ಥ್ಯಾಂಕ್ಸು. ನಾವಿರೋ ತನಕ ನಿಮ್ಮನ್ನು ಮರೆಯಲ್ಲ. ಸೊ ನೀವು ಅಷ್ಟೇ ನಮ್ಮನ್ನು ಮರಿಬೇಡ್ರಿ, ನಮ್ಮನ್ನು ಬಿಡಬೇಡ್ರಿ ಅಂತ ಹೇಳೋಕೆ ಇಷ್ಟಪಡ್ತೀನಿ. ಈಗ ಒಬ್ರಿಗೊಬ್ರು ಡ್ಯಾನ್ಸ್ ಆಡ್ತಾವ್ರೆ. ಮಂಜು ಅಣ್ಣ ಸೈಲೆಂಟು, ಮಂಜು ಮಾತ್ರ ಸಖತ್ತಾಗಿ ಮಾತಾಡ್ತಾಳೆ, ಸಖತ್ ಎಂಜಾಯ್ ಮಾಡ್ತಾಳೆ. ಫುಲ್ ನಾನು ಹೇಳೋದ್ನಲ್ಲ ಎನರ್ಜೆಟಿಕ್ ಆಗಿರ್ತಾಳೆ, ತುಂಬ ಸ್ಟ್ರಾಂಗು. ಸೊ ಹಂಗಾಗಿ ಅಣ್ಣನ್ನೇ ಎಳ್ದಾಡ್ಕೊಂಡು ಡ್ಯಾನ್ಸ್ ಆಡ್ತಾವಳು ನೋಡ್ರಿ. ವೇದ ಪಾಡಿಗೆ ವೇದ ಒಬ್ಬಳೇ ಕುಣಿತಾವಳೆ ಸುಮ್ಮನೆ. ನನಗೆ ವೀಡಿಯೋದಲ್ಲಿ ನೋಡ್ಬಿಟ್ಟೆ ನಗು ಬರ್ತೈತೆ. ಆಮೇಲೆ ಅಲ್ಲಿರೋವಂಥ ಹುಡುಗರೆಲ್ಲರೂ ಬಂದರು. ಫುಲ್ ಲಾಸ್ಟಲ್ಲಿ ಎಂಜಾಯ್ ಮಾಡಿದ್ದೇನೆ, ಚೆನ್ನಾಗಿ ಅನ್ನಿಸ್ತು. ನನಗೆ ಸ್ವಲ್ಪ ಕೋಲ್ಡ್ ಆಗಿದೆ, ವಾಯ್ಸ್ ಒಂಥರ ಕೇಳಿಸ್ತಾ ಇರ್ಬೋದು ನಿಮಗೆ, ಮೂಗಲ್ಲೇ ಮಾತಾಡ್ತಾಳೆ ಅನ್ನೋ ಥರ. ಕೊನೆಯದಾಗಿ ಈಗ ಎಲ್ಲರೂ ನಿಂತ್ಕೊಂಡು ಸ್ವಲ್ಪ ವೀಡಿಯೋ ಕವರ್ ಮಾಡಿಸ್ಕೊಂಡ್ವಿ. ಸೊ ನೋಡಿ, ನೆಕ್ಸ್ಟ್ ಯಾವಾಗಲಾದರೂ ನಾವು ಸೇರ್ತೀವಿ, ಮತ್ತೆ ಸ್ಯಾರಿಗಳು ಹಾಕ್ಕೊಂಡು ಎಲ್ಲಾದರೂ ಹೋಗೋಣ ಅಂತ ಒಂದು ಪ್ಲ್ಯಾನ್ ಮಾಡ್ಕೊಂಡಿದ್ದೀವಿ. ಯಾವಾಗಲಾದರೂ ಸ್ವಲ್ಪ ಗ್ಯಾಪ್ ಕೊಟ್ಟು ಅದನ್ನು ವೀಡಿಯೋನ ಎಲ್ಲನೂ ಶೇರ್ ಮಾಡ್ಕೊತೀನಿ. ಮಧುಗಿರಿ ಹತ್ರ ಬಡವನಹಳ್ಳಿ ಅಂತ ನನ್ನ ಫ್ರೆಂಡ್ ಅವರು. ಸೊ ಅಲ್ಲಿಗೆ ನಾವು ಪಕ್ಕ ಮಂತ್ಲಿ ಒಂದ್ಸಾದ್ರೂ ಹೋಗ್ತಾ ಇರ್ತೀವಿ, ಇಲ್ಲ 2 ಮಂತ್ಸ್ಗೆ ಒಂದು ಸಾರಿ ಆದರೂ ಹೋಗ್ತಾ ಇರ್ತೀವಿ. ಈ ರೀತಿ ಎಂಜಾಯ್ ಮಾಡಿದ್ದು ನಾವು 2026 ಈ ರೀತಿ ಸೆಲೆಬ್ರೇಷನ್ ಮಾಡಿದ್ವಿ. ಸಿಗೋಣ ನಾಳೆ ಒಂದು ಒಳ್ಳೆ ಲಾಗ್ ಮುಖಾಂತರ. ಥ್ಯಾಂಕ್ ಯು ಫಾರ್ ವಾಚಿಂಗ್.